ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವರ ಮೂರ್ತಿ ವಿರೂಪ, ಹಾಲುಮತ ಸಮಾಜದವರ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ವರ್ಷಾ ನ್ಯೂಸ್ 24x7ಗೆ ಸ್ವಾಗತ. ನಾನು ಸೌಮ್ಯ. ವೀಕ್ಷಕರೇ, ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಹಾಲುಮತ ಸಮಾಜದವರು ಆರಾಧ್ಯ ದೈವವಾಗಿ ಪೂಜಿಸುತ್ತಿದ್ದ ಬೀರಲಿಂಗೇಶ್ವರ ದೇವರ ಮೂರ್ತಿಯನ್ನು ವಿರೂಪಗೊಳಿಸಿರುವ ಘಟನೆ ಭಕ್ತರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಹಾಲುಮತ ಸಮಾಜದ ಮುಖಂಡರು, ಗ್ರಾಮಸ್ಥರು ಹಾಗೂ ಭಕ್ತರು ದೇವಸ್ಥಾನದ ಬಳಿ ಜಮಾಯಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಕೃತ್ಯದಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದ್ದು, ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. FIR ಮಾಡಕತ್ತೇವೆ ಅವ್ರ ಮೇಲೆ. ಮತ್ತು ಇನ್ನೊಂದೇನಿದೆ, ಇಡೀ ಬೀರದೇವರಿಗೆ ಅವಮಾನ ಅಲ್ಲ, ಇಡೀ ನಮ್ಮ ಹಾಲುಮತಕ್ಕನ ಇವತ್ತಿದೊಂದು ಅವಮಾನ ಆಗೈತಿ. ಇದು ಇಲ್ಲಿಗೆ ಇವತ್ತು ನಾನು ಮನವಿ ಮಾಡ್ಕೊತಾನೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಮ್ಮ ಪೊಲೀಸ್ ಇಲಾಖೆಯವ್ರ ಮೇಲೆ ನಮಗೆ ಗೌರವ ಐತಿ. ಈಗ ಎಂಥ ತಂತ್ರಜ್ಞಾನ ಐತಿ ಅಂತವ್ರು ಒಂದು ಮನುಷ್ಯನ ಕೂದಲು ಬಿದ್ದರೂ ಕೂಡ ಅರೆಸ್ಟ್ ಮಾಡುವಂಥ ತಂತ್ರಜ್ಞಾನ ಐತಿ. ಆದ್ರೆ ಇಲ್ಲಿವರೆಗೆ ಅವನ್ನ ಅರೆಸ್ಟ್ ಮಾಡಿಲ್ಲ. ಯಾಕಂತೇಳಿ ತಿಳಿತಲ್ಲ, ಅದಕ್ಕೆ ಟೇಷನ್ಗೆ ಹೊಂಟ ಎಲ್ಲರೂ ಹಿರಿಯರು ಸೇರಿ. ಮತ್ತು ಇದು ಜಲ್ದಿ ಅವ್ರನ್ನ ಏನು ಮಾಡ್ಯಾರಲ್ಲ ಮೂರ್ತಿ ಭಂಗನ, ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಮತ್ತು ಅರೆಸ್ಟ್ ಮಾಡೋದು ಅಷ್ಟಲ್ದೆ ಜಿಲ್ಲಾಧಿಕಾರಿ ಸರ್ಕಾರ ವತಿಯಿಂದ ಅಲ್ಲಿ ಒಂದು ಹೊಸದ ನೂತನವಾಗಿ ಬೀರದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ. ನಮ್ಮ ಹೆಸರು ಪ್ರಕಾಶ್ ಕಿತ್ತೂರು ಅಂತೇಳಿ, ಶ್ರೀ ಕ್ರಾಂತಿವೀರ ಸಂಘೋರ ಅಂತ ಹೇಳಿದ್ರು. ಉದ್ದೇಶ ಏನಕ್ಕೇನು ಸರ್, ಈಗ ಆಲ್ರೆಡಿ ನಮ್ಮ ಹಿರಿಯರು ಮಾತಾಡ್ಯಾರ ಅದ್ರ ಬಗ್ಗೆ. ಇದು ಗೌಂಡನ್ ಜಾಗ ಅವರು ಬಂದಿದ್ರು, ಈಗ ಇನ್ನೊಂದು ಜಾಗ ಇತ್ತು, ಅವರು ಕೂಡ ಬಂದು ಮಾತಾಡ್ಯಾರ. ಅದನ್ನು ನೀವು ಬಗೆಹರಿಸ್ಕೊಂಡ್ರೆ ಸರಿ, ಹರಿಸೋಲಿಲ್ಲ ನಾವು ಕಾನೂನು ಹೋರಾಟ ಮಾಡಿ ನಾವು ಪಡ್ಕೊತೀವಿ ಅಂತೇಳಿ ಅವ್ರ ಮುಂದೆ ಹೇಳಿದೈತಿ. ಈಗ ಅಷ್ಟು ಮತ್ತೆ ಮಾಲಕಿ ಏನಿಲ್ರಿ, ಯಾರು ಇಲ್ಲ. ನಾವು ಬೀರದೇವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅವರು ನಮ್ಮ ಸ್ವಂತ ಜಾಗ ಇದೆ ಅಂತೇಳಿ ಅವರು ಫೈಟ್ ಮಾಡತ್ತಾರ. ಫೈಟ್ ಮಾಡಿ ಅದನ್ನ ನಮ್ಮ ಆರಾಧ್ಯ ದೈವ, ಕುರುಬ ಸಮಾಜ ಆರಾಧ್ಯ ದೈವ ಆಗಿರ್ತಕ್ಕಂಥ ಬೀರೇಶ್ವರ ಮೂರ್ತಿಯನ್ನ ಚೆಂಡ ಕಡಿಯೋದ್ರ ಮೂಲಕ ಭಗ್ನಗೊಳಿಸ್ಯಾರ. ಅದಕ್ಕೆ ಅವ್ರು ಯಾರಾದರೂ ಅಕಸ್ಮಾತ್ ಅದನ್ನು ಅವರು ಹಿಡಿದಕಾರ ಅವ್ರನ್ನ ಸರಿಯಾದಂಥ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರುವಂಥ ಇದು ಒಂದು ಘಟನೆ ನಡೆದೈತಿ ಅಂಬ್ಲಿಕೊಪ್ಪ, ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಅಂಬ್ಲಿಕೊಪ್ಪ ಗ್ರಾಮದೊಳಗೆ. ಇದನ್ನು ಕಡಾಖಂಡಿತವಾಗಿ ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ಯಾಕಂದ್ರೆ ಇದನ್ನು ಇಂಥ ಅಹಿತಕರ ಘಟನೆಗಳು ಮತ್ತೆ ನಡೆದಂಗೆ ಇದನ್ನು ನಮಗೆ ಸುಸಜ್ಜಿತವಾಗಿ ಮತ್ತು ಬೀರದೇವ್ರ ಮೂರ್ತಿಯನ್ನು, ಹೊಸ ಮೂರ್ತಿಯನ್ನು ಇಡುವಂಥ ವ್ಯವಸ್ಥೆ ಮಾಡಿ ಮತ್ತು ಅದನ್ನು ನಾವು ದಿನ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಈ ಮೂಲಕ ಅಂಬ್ಲಿಕೊಪ್ಪ ಗ್ರಾಮದ ಗ್ರಾಮಸ್ಥರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಕಸ್ಮಾತ್ ಈ ವ್ಯವಸ್ಥೆ ನಡೆದೇ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋದ್ರ ಮೂಲಕ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಉತ್ತಾರ ಯಾರ ಹೆಸರು ಐತಿ? ಇದು ಗೌಂಟನ್ ಜಗಾರಿ ಪಂಚಾಯತಿ ಒಳಗೆ ಗೌಂಟನ್ ಜಗ ಅಂತೇಳಿ ರಿಜಿಸ್ಟ್ರೇಷನ್ ಐತಿ. ಈ ಜಗದ ಮಾಲಕ ಮೈಸೂರಾಗಿರ್ತಾನಂತಲ್ಲ, ಈ ಜಗದ ಮೈಸೂರಾಗಿರೋ ಮಾಲಕ ಪಾಲಕ ಎಲ್ಲ ಸುಳ್ಳ್ರಿ. ಇದು ಸುಳ್ಳು ಸುದ್ದಿ ಹಬ್ಬಿಸಿ ಈ ಜಗನ್ನ ಕಬಳಿಸಾಕ, ಈ ಜಗನ್ನ ಅವರ ಸ್ವಾಧೀನಕ್ಕೆ ತಗೊಳಕ ಈ ಪ್ಲ್ಯಾನ್ ಮಾಡತ್ತಾರು. ಇದೆಲ್ಲ ಸುಳ್ಳು ಸುದ್ದಿ. ಇದೆಲ್ಲ ಇದು ಅಂಬ್ಲಿಕೊಪ್ಪ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಗೌಂಟನ್ ಜಾಗ ಐತಿ. ಅದೆಲ್ಲ ಗ್ರಾಮಸ್ಥರಿಗೂ ಗೊತ್ತೈತಿ. ಪಂಚಾಯತಿ ಒಳಗೆ ರಿಜಿಸ್ಟ್ರೇಷನ್ ಐತಿ. ಇದು ಎಲ್ಲ ಸುಳ್ಳು ಸುದ್ದಿ. ಇದನ್ನು ಕಬಳಿಸಾಕ, ಇಲ್ಲೇನು ಸಾರ್ವಜನಿಕ ಕೆಲಸಗಳು ಆಗದಂಗೆ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಬಳಿಸಾಕ ವಿಚಾರ ಮಾಡಕತ್ತಾರು. ಇದನ್ನು ಇಲ್ಲಿಗೆ ನಿಲ್ಬೇಕು ಈ ವ್ಯವಸ್ಥೆ. ನಮಗೆ ಈಗ ನಮ್ಮ ಆರಾಧ್ಯ ದೈವ ಆಗಿರುವಂಥ ಬೀರದೇವ್ರ ಮೂರ್ತಿಯನ್ನು ಏನು ಚಂಡ ಕಡಿಯೋದ್ರ ಮೂಲಕ ಭಗ್ನಗೊಳಿಸಿರಲ್ಲ, ಆ ಮೂರ್ತಿಯನ್ನು ಮತ್ತೆ ಒಳ್ಳೆ ಪ್ರತಿಷ್ಠಾಪನೆ ಮಾಡಿ ಅದನ್ನು ನಾವು ದಿನ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿ ಕೊಡಬೇಕು. ಅಷ್ಟೇ ಅಲ್ಲದೆ ಅದಕ್ಕೆ ಸುತ್ತಲೂ ಒಂದು ಸೆಕ್ಯೂರಿಟಿ ಮಾಡಿ ಅದನ್ನು ಮುಂದೆ ಇಂಥ ಒಂದು ಅಹಿತಕರ ಘಟನೆಗಳು ನಡೆದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು. ಇಲ್ಲದೆ ಹೋದ್ರೆ ನಮ್ಮ ಉಗ್ರವಾದ ಹೋರಾಟ ಭಾಳ ಒಂದು ಕಠಿಣ ಪರಿಸ್ಥಿತಿಯನ್ನು ತಲುಪ್ತೈತಿ. ಇದ್ರ ಮುಂದೆ ಬೇಕಾದಾಗ ಮಾಡೋಕ್ಕೂ ನಾವು ಸಿದ್ಧದೇವಿ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ಬರುವಂಥ ವ್ಯವಸ್ಥೆ ಇದು. ಎಲ್ಲ ಅಧಿಕಾರಿಗಳು ಇದನ್ನು ನಾವು ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಅಂಬ್ಲಿಕೊಪ್ಪದ ಗ್ರಾಮಸ್ಥರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಸರು? ಮಡಿವಾಳಪ್ಪ ಆಳಗೋಡಿ ಅಂತೇಳಿ. ಯಾರು ಮಾತಾಡ್ತೀರಿ? ಇದು ಮೊದಲಿಗೆ ನಮ್ಮೂರು ದೇಸಾರಹಳ್ಳಿ ಪ್ರಥಮ. ಆ ಬಳಿಕ ಅವರು ಸಾಹುಕಾರ ಬಂದು ಇಲ್ಲೇ ಭೂಮಿ ಹಿಡಿದ್ರು. ಯಾವುದೋ ಒಬ್ಬ ಮೊಲ ಸಾಬ್ ಅಂತೇಳಿ ಅದನ್ನು ಕಾಯೋಕೊಬ್ಬ ಮೀರಾ ಸಾಬ್ ಅಂತ ಬಂದ. ಇದು ಮೊದಲಿದ್ದಿದ್ದು ಅವ್ನು ಬಂದ ಇದನ್ನು ಎಂಟ್ರಿ ಮಾಡ್ಕೊಂಡು ಇಲ್ಲೋ ಗೊತ್ತಿಲ್ಲ. ಈಗ ಇತ್ತಿತ್ತಲಾಗೆ ಅವ್ನು ಸತ್ತುಬಿಟ್ಟ. ಅವ ಯಾರೋ ಒಬ್ಬ ಅವ್ರ ಮಲ್ಮಗ ಅಂಥೇಳಿ ಅವ್ನು ಬಂದ ಭೂಕಬಳಕೆ ಮಾಡಕ್ಕೆ ಬಂದ. ನಾವು ಊರನ್ನರೆಲ್ಲ ಕೂಡಿದ ಕುಲ್ಲ ಇದ್ದಿದ್ದಕ್ಕೆ ನಾವು ನಮ್ಗೆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ, ಒಂದು ಸಮಾಜ ಅಲ್ಲ, ಕುಲ 18 ಜಾತಿಗೂ ಇರಲಿ ಅಂತೇಳಿ ನಾವೊಂದು ಅದಕ್ಕೆ ದೇವರ ಸ್ಥಾಪನೆ ಮಾಡಿತ್ತು.
ಅಲ್ಲ ಅವ್ರು ಮಾಡ್ಕೊಳ್ಳುವಾಗ ಅವ್ರ ಮಾಲಕಿ ಹೆಸರು ಎಂಟ್ರಿ ಮಾಡ್ಕೊಳ್ಳೋಂತ ನೀವೇನು ಮಾಡಿದ್ರಿ ಅವ್ರ ಎಂಟ್ರಿ ಅಲ್ರಿ ಮೊದಲು ಹಿರಿಯರ ಕಾಲದಿಂದ ಈಗಿನಲ್ಲ ಈಗಿಂದಲ್ಲ ಈಗ ಇತ್ತಿದ್ಲಾಗ ಆಗ್ಯಾಲ ಗ್ರಾಮ ಪಂಚಾಯತ್ ಇವ್ರಕನ್ನ ಮೊದಲಿನ ಗ್ರೂಪ್ ಪಂಚಾಯತ್ ಏನಂತಲ್ಲ ಆ ಟೈಮ್ ಮಂಡಳ ಪಂಚಾಯತಿ ಮಂಡಲ ಪಂಚಾಯತ್ ಇದ್ದಾಗ ಅವರು ಅದನ್ನ ಭೂಕಾವ್ಯಕ್ಕೆ ಬೆಳಗ್ಗೆ ಮಾಡಿ ಅದನ್ನ ನುಂಗಾಕ ಮಾಡಿದ್ರು ಸರ್ ನುಂಗಾಕ ಮಾಡಿದ್ರು ಅಲ್ಲ ಉತ್ತಾರ ಅವ್ರ ಹೆಸರಲ್ಲಿ ಎತ್ತಿದ್ದು ಇಲ್ಲ ಉತ್ತಾರಿಲ್ಲ ಏನಿಲ್ಲ ಉತ್ತಾರಿಲ್ಲ ಉತ್ತಾರದಿಲ್ಲ ಗೌಂಡ್ರನ್ ಜಾಗ ಸರ್ ಇದು ಹಾಂ ಇರೋದು ಜಾಗ ಸ್ವಲ್ಪ ಈಗ ಪೂರ ಅದನ್ನ ಎಕ್ಸ್ಟೆನ್ಷನ್ ಮಾಡಂತಾರೆ ಹೌದು ಹೆಚ್ಚಿಗೆ ಮಾಡಂತಾರೆ ಹೌದು ಸರ್ ಅಲ್ಲ ಸರ್ ಅನುಮಾನ ಐತಿ ಸರ್ ಪಕ್ಕ ಅನುಮಾನ ಐತಿ ತಮ್ಮ ಹೆಸರು ಎಲ್ಲಪ್ಪ ಪಾಳೆ ಅಂತ ಸರ್ ಯಾವಾಗ ಮಾಡಿರೋದು ಏನು ಸರ್ ನಿನ್ನೆ ಸರ್ ಹಾಂ ರಾತ್ರಿ ಸರ್ ಘಟನೆ ಸರ್ ನಿನ್ನೆ ರಾತ್ರಿ ಗಮನಕ್ಕೆ ಬಂದದ್ದು ಯಾವಾಗ ನಾವು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಮ್ಮ ಗಮನಕ್ಕೆ ಬಂದತ್ರಿ ನಾವು ಪೂಜೆ ಮಾಡಕ್ಕೆ ಬಂದಿದ್ವಿ ಆ ಸಂದರ್ಭದಲ್ಲಿ ಬಗ್ನ ಗೊದ್ದು ಕೊಳ್ತಿರ್ತಕ್ಕಂಥ ಮೂರ್ತಿಯನ್ನು ನೋಡಿ ಅವಾಗ ನಾವು ನಮ್ಗೆ ಸಂಬಂಧಪಟ್ಟ ಗ್ರಾಮೀಣ ಸ್ಟೇಷನ್ಗೆ ಆಗಿರ್ಬೋದು ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರ್ಬೋದು ಎಲ್ಲರಿಗೆ ನಾವು ತಿಳಿಸುವಂಥ ವ್ಯವಸ್ಥೆ ಮಾಡಿದ್ವಿ ಆ ಬಳಿಕ ಎಲ್ಲರೂ ಬಂದರು ಕಾರ್ ಈಗ ಸದ್ಯ ಈಗ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಆದಂಥ ಘಟನೆಗೆ ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ತಾ ಹೋದ್ರೆ ಎಲ್ಲ ಅಧಿಕಾರಿಗಳು ಕ್ರಮ ತೆಗೆದುಕೊತೀವಿ ಆ ಬಳಿಕ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ